ಕುಂದಗೋಳ ಪಟ್ಟಣದೊಳಗ ಏನ್ರಿ ಒಂದು ಬ್ರಾಹ್ಮಣರ ಮನಿತನ. ಅಲ್ಲೇ ಕುಂದಗೋಳ ತಿಳ್ಕೊಂಡು ಬರ್ತದೆ ಹುಬ್ಳಿ ಹತ್ರ. ಏನ್ರಿ ದೊಡ್ಡ ಊರು ಅದನ್ನು. ಇವತ್ತದು ಕುಂದಗೋಳ ತಾಲೂಕು ಅದು. ಹುಬ್ಳಿ ರೋಡಿಗೆ ಹತ್ತದ. ನೀವು ಹುಬ್ಳಿಗೆ ಹೋಗ್ಬೇಕಾರ ಕುಂದಗೋಳ ಮೇಲೆ ಅಂದ 5 ಹೋಗ್ಬೇಕಾಕದ. ಅಂತ ಯಾವ ಕುಂದಗೋಳ ಅಂತಕ್ಕಂಥ ದೊಡ್ಡ ಊರ. ಆ ಊರಾಗ ಒಬ್ಬ ಬ್ರಾಹ್ಮಣರ ಮನಿತನ. ಏನ್ರಿ ಬ್ರಾಹ್ಮಣರ ಮನಿತನ. ಆ ಮನ್ಯಾಗ ಒಂದು 22 ವರ್ಷದ ತರುಣ ಅದ. ಒಂದು 22 ವರ್ಷದ ಹುಡುಗ. ಅವನ ಹೆಸರು ಏನು ತಿಳ್ಕೊಂಡ ಕೇಳಿದ್ರ ರಾಘವ ತಿಳ್ಕೊಂಡವಂತ ಬ್ರಾಹ್ಮಣರ ಹುಡುಗ. ಯಾವಾಗಿಂದ ರಾಘವ ಅಂತಕ್ಕಂಥ ಬ್ರಾಹ್ಮಣರ ಹುಡುಗ ಆಶ್ಚರ್ಯ ಏನು ತಿಳ್ಕೊಂಡ ಕೇಳಿದ್ರ ಅವನಿಗಿಂದ ಬ್ರಹ್ಮ ಪಿಸಾಚಿ ಅಂತಕ್ಕಂಥ ಅಂಟ್ಕೊಂಡವು. ಈ ದೆವ್ವ ಬಿಡತ್ತವ ಗಾಳಿ ಹಾಕದ ತಿಳ್ಕೊಂಡ. ನೀವು ಹಿಂದಿನವ್ರು ಯಾಕೆ ಮಾತಾಡ್ತೀರ ಇಲ್ಲಿ? ಅಲ್ಲಿ ಯಾಕಿರ್ತಾರ ನೀವ್ರ ಹಿಂದ? ಏನ್ರಿ ಬ್ರಾಹ್ಮಣರಿಂದ 22 ವರ್ಷದ ತರುಣವ. ಅವನ ಹೆಸರಿಂದ ರಾಘವ ತಿಳ್ಕೊಂಡಂದು. ರಾಘವ ತಿಳ್ಕೊಂಡದ ಹೆಸರ. ಯಾವಾಗ ಅವನು ಮೈ ಒಳಗಿಂದ ಬ್ರಹ್ಮ ಪಿಸಾಚಿ ಸೇರದ. ಬರೇ ದೆವ್ವ ಅಲ್ಲ, ಬ್ರಹ್ಮ ಪಿಸಾಚಿ ತಿಳ್ಕೊಂಡು ಅವನ ಮೈಯಾಗಿಂದ ಸೇರ್ಕೊಂಡು ಇಟ್ಟು ಕಷ್ಟ ಕೊಡಕತ್ತಿತ್ತಲ್ಲ. ಒಂದ್ ಸವನ ಒದ್ದಾಡ್ತಿತ್ತು, ಚೀರ್ತಿತ್ತು, ಒದರುತ್ತಿತ್ತು, ಏನ್ ಎಲ್ಲಾನು ಕೂಡ ಮಾಡ್ತಿತ್ತು. ಬಹಳ ಕಷ್ಟ. ಆದ್ರ ಆಶ್ಚರ್ಯ ಏನು ತಿಳ್ಕೊಂಡ ಕೇಳಿದ್ರ ಆ ಹುಡುಗನ ತಂದೆ ತಾಯಿ ನಾಗಲಿಂಗಪ್ಪನ ಭಕ್ತರವು. ನೋಡ್ರಿ, ನಾಗಲಿಂಗಪ್ಪನ ಲೀಲೆಗಳು ಗೊತ್ತಿದ್ದು, ನಾಗಲಿಂಗಪ್ಪನ ಮೇಲೆ ಪವಾಡಗಳಿಂದ ಗೊತ್ತಿದ್ದು. ಯಾವಾಗ ಆ ನಾಗಲಿಂಗಪ್ಪನ ನೆನಸಾಕತ್ರು, ಯಪ್ಪ ನನ್ನ ಮಗನ ಉಳಿಸಿಕೊಡು ಅತ್ಕೊಂಡು ದಿನ ಆ ಮಗನಿಗೆ ಅಂದ ಮೈಯ ಬ್ರಹ್ಮ ಪಿಸಾಚಿ ಬಂದು ಚೀರಾಗ ಒದರಾಗ ಅವ ನೆಲಕ್ಕೆ ಬಿದ್ದಿಂದ ಒದ್ದಾಡಾಗ ಏನ್ರಿ ಅವ ತ್ರಾಸ ಮಾಡ್ಕೊಳಗ ಉಸುಲು ಗಟ್ಟಿ ಹಿಡಿದು ಹಲ್ಲು ಗಟ್ಟಿ ಹಿಡ್ಕೊಂಡು ತ್ರಾಸ ಮಾಡ್ಕೊಳಗ ಮನೆಗಿಂದ ತಂದೆ ತಾಯಿ ನಾಗಲಿಂಗಪ್ಪನನ್ನು ನೆನೆಸ್ತಿದ್ರು. ನಾಗಲಿಂಗಪ್ಪನನ್ನು ವರ್ಣನ ಮಾಡ್ತಿದ್ರು. ಯಪ್ಪಾ ಏನ್ರಿ ಮಾಡಿ ನನ್ನ ಮಗನ ಉಳಿಸು, ನನ್ನ ಮಗನಿಂದ ಕಾಪಾಡು, ಏನಾರ ಮಾಡಿ ನನ್ನ ಮಗನಿಂದ ಉಳುಸು ಹತ್ತಿಕೊಂಡಂದು. ಯಾವಾಗ ತಂದೆ ತಾಯಿ ಇಬ್ರು ಅಂದ ಹಿಂಗ ಆ ನಾಗಲಿಂಗಪ್ಪರ ಧ್ಯಾನ ಮಾಡಾಗ ಅವ್ರು ಮಾಡ್ತಕ್ಕಂಥ ಧ್ಯಾನ ನಾಗಲಿಂಗಪ್ಪಗಂದ ಕೇಳಿಸ್ತದ. ನೋಡ್ರಿ, ಅವ್ರು ಏನು ಧ್ಯಾನ ಮಾಡಕತ್ತಿರಲ್ಲ, ಅವ್ರು ಮಾಡ್ತಕ್ಕಂಥ ಧ್ಯಾನ ಏನ್ರಿ ಅವ್ರಿಗೆ ನೆನೆಸ್ತಕ್ಕಂಥದನ್ನ ನನ್ನ ಮಗನ ಉಳಿಸ್ಕೊಡು ಹತ್ತಿಕೊಂಡಂದ ಕೇಳ್ಕೊಳ್ತಕ್ಕಂಥದನ್ನ ಯಾರ ಕಿವಿಗೆ ಕೇಳತ್ತಿಕೊಂಡು ಕೇಳಿದ್ರ ನಾಗಲಿಂಗಪ್ಪನ ಕಿವಿಗೆ ಕೇಳತ್ತ. ಯಾವಾಗ ನಾಗಲಿಂಗಪ್ಪನ ಕಿವಿಗೆ ಕೇಳತ್ತು, ಬಂದ್ನೋ ಮಗ ಬಂದೆತ್ತಿಕೊಂಡಂದು ನಾಗಲಿಂಗಪ್ಪ ಏನ್ರಿ ಓಡೋಡಿ ಅಂದ ಬಾದ. ಯಾವಾಗಿಂದ ನಾಗಲಿಂಗಪ್ಪಂದ ಓಡಾಡಿ ಅಂದ ಬಾದ ಮನೆಗೆ ಹೋಗುದ್ರೊಳಗ ಬ್ರಹ್ಮ ಪಿಸಾಚಿ ಒಂದು ಸವನ ಚೀರ್ಲಕತ್ತ, ಅದ ಒದ್ದಾಡ್ಲಕತ್ತಾದ. ಏನ್ರಿ ಊಟ ಇಲ್ಲ, ಏನೂ ಇಲ್ಲ. ಏನ್ರಿ ನೆಲಕ್ಕಿಂದ ಕಾಲು ತಿಕ್ಕಿ ಕೈ ಎಲ್ಲ ನೆಲಕ್ಕಿಂದ ಹೊಡಿತಾ ಒಂದು ಸವನ ಚೀರಾಡ್ಲಕತ್ತದ, ಒಂದು ಸವನಿಂದ ಉಳ್ಳಾಡ್ಲಕತ್ತದ. ಹಿಂಗೆಲ್ಲ ಮಾಡ್ತಕ್ಕಂಥ ಪ್ರಸಂಗದೊಳಗ ನಾಗಲಿಂಗಪ್ಪಂದ ಅವ್ರ ಮನೆಗೆ ಹೋದ. ಯಾವಾಗ ಹೋದ ನಾಗಲಿಂಗಪ್ಪನ ಎದುರಿಗಿನ ಕೂಡ ಒಂದು ಸವನ ಚೀರ್ಲಕತ್ತದ. ನಾಗಲಿಂಗಪ್ಪನ ಎದುರಿಗಿನ ಕೂಡ ಒಂದು ಸವನಂದ ಒದ್ದಾಡಕತ್ತದ. ಯಾವಾಗ ನಾಗಲಿಂಗಪ್ಪ ಅವ ಈ ಹೋದ ಕೂಡನ ಅವ ಮಂತ್ರ ಅನ್ನಕತ್ತ ನಾಗಲಿಂಗಪ್ಪ. ಯಾವಾಗಿಂದ ಬ್ರಹ್ಮ ಪಿಸಾಚಿ ಎದುರಿಗಂದ ಮಂತ್ರ ಅನ್ನಕತ್ತ. ಆ ಹುಡುಗನಿಂದ ಮುಂದೆ ಕುಂದ್ರಿಸ್ಕೊಂಡ ತಲೆ ಮೇಗಿಂದ ಕೈ ಇಟ್ಟ ಒಂದು ಸವನಂದ ಜೋರಾಗಿಂದ ಮಂತ್ರ ಪಠಣ ಮಾಡ್ಲಕತ್ತ. ಯಾವಾಗಿಂದ ಪಠಣ ಮಾಡ್ತಾ ಯಾವಾಗ ಆ ಒಳಗಿರ್ತಕ್ಕಂಥ ಬ್ರಹ್ಮ ಪಿಸಾಚಿ ಮಾತಾಡಕತ್ತು ನಾಗಲಿಂಗಪ್ಪನ ಜೊತೆ ಒಳಗೆ. ನೋಡ್ರಿ, ಅವನ ಶರೀರದೊಳಗಿರ್ತಕ್ಕಂಥ ಬ್ರಹ್ಮ ಪಿಸಾಚಿ ನಾಗಲಿಂಗಪ್ಪನವ್ರ ಜೊತೆಯೊಳಗೆ ಮಾತಾಡ್ಲಿಕ್ಕತ್ತದೆ. ಏನಂತ ಮಾತಾಡ್ತದ? ಸಾಕು ನಾಗಲಿಂಗಪ್ಪ, ಸಾಕು ಮಾಡು, ಮಂತ್ರ ಅಂದ ಸಾಕು ಮಾಡು, ನನಗೆ ತ್ರಾಸ ಆಗತ್ತದೆ. ನೀ ಮಂತ್ರ ಹಾಕೋದ್ರಿಂದ ಸಾಕು ಮಾಡಪ್ಪ, ನೀ ಮಂತ್ರ ಉಚ್ಚಾರಣೆ ಮಾಡೋದು ಸಾಕು ತಿಳ್ಕೊಳ್ಳೋದು. ಯಾವಾಗಂದ ನೀ ಯಾರು ಅನ್ನೋದು ನನಗೆ ಗೊತ್ತದ ಅಂತದು ಬ್ರಹ್ಮ ಪಿಸಾಚಿ. ನೋಡ್ರಿ, ಅವನ ಶರೀರದೊಳಗಿರ್ತಕ್ಕಂಥ ಬ್ರಹ್ಮ ಪಿಸಾಚಿಗೆ ನಾಗಲಿಂಗಪ್ಪ ಯಾರು ಅನ್ನೋದ್ರಿಂದ ಗೊತ್ತಿತ್ತು. ಯಾವಾಗಿಂದ ನಾಗಲಿಂಗಪ್ಪನವ್ರಿಂದ ಕೇಳ್ತಾರ, ಹಾಗಿದ್ರೆ ನೀ ಯಾರು ಒತ್ತುಕೊಂಡ ಪ್ರಶ್ನೆ ಕೇಳಿದಾಗ ಅವಾಗ ಅವನ ಶರೀರದೊಳಗಿರ್ತಕ್ಕಂಥ ಬ್ರಹ್ಮ ಪಿಸಾಚಿ ಎಲ್ಲ ಜನ ಅಂತ ಕೇಳಂಗ ನಾಗಲಿಂಗಪ್ಪನವ್ರಿಗೆ ಉತ್ತರ ಕೊಡ್ಲಕತ್ತ. ನೋಡ್ರಿ, ಅವನ ಶರೀರದೊಳಗಿರ್ತಕ್ಕಂಥ ಬ್ರಹ್ಮ ಪಿಸಾಚಿ ಏನಂತ ಉತ್ತರ ಕೊಡ್ತದ? ನಾ ಬೇರೆ ಯಾರು ಅಲ್ಲ, ಇದೇನು ಹುಡುಗದನಲ್ಲ ಈಗ ಇವನು ಮೈಯಾಗ ನಾ ಸೇರ್ಕೊಂಡಿನಲ್ಲ, ನಾ ಬೇರೆ ಯಾರು ಅಲ್ಲ, ಇವ್ರ ಕಾಕನೇ ನಾನು. ನೋಡ್ರಿ, ಅವ್ರ ಕಾಕ. ಹಾಗಾದ್ರೆ ನಾನು ಕಾಕ ತಗೊಂಡ್ರೆ ಯಾರು ಒತ್ತುಕೊಂಡ ಕೇಳಿದ್ರೆ ರಾಮಚಂದ್ರಾಚಾರ್ಯ ತಗೊಂಡು ಅದು ಪಿಸಾಚಿ ಹೆಸರ. ನೋಡ್ರಿ, ಮೊದಲ ಅವನ ಹೆಸರು ಏನಿತ್ತು? ರಾಮಚಂದ್ರಾಚಾರ್ಯ ತಗೊಂಡು ಹೆಸರಿತ್ತು. ಹೌದು ಕರೆ, ಮತ್ತೆ ಇವನು ಮೈಯಾಗ ಯಾಕೆ ಸೇರ್ಕೊಂಡಿದಿ? ಹಾಗಾದ್ರೆ ನೀ ಯಾರು? ನೀ ಬ್ರಹ್ಮ ಪಿಸಾಚಿ ಅಂದ ನೀ ಹೆಂಗಾದಿ ಎತ್ತುಕೊಂಡು ನಾಗಲಿಂಗಪ್ಪಂದ ಕೇಳಕತ್ತಾಗ ಅವಾಗ ನಾವು ರಾಮಚಂದ್ರಾಚಾರ್ಯ ಹೇಳ್ತಾನೆ, ನಾನು ಅಂತ ಇಂಥ ಪಂಡಿತನಲ್ಲ, ನಾ ಬಹಳ ದೊಡ್ಡ ಪಂಡಿತನ, ನಾ ಬಹಳ ದೊಡ್ಡ ಪಂಡಿತನಾಗಿರ್ತಕ್ಕಂಥವ. ನನ್ನ ವಿದ್ಯಾಭ್ಯಾಸ ಎಲ್ಲೆಗದ ತಗೊಂಡ ಕೇಳಿದ್ರೆ ಕಾಶಿ ಒಳಗದ ಕಲ್ತಿರ್ತಕ್ಕಂಥವ. ನಾನು ಕಾಶಿ ಪಂಡಿತನಾಗಿರ್ತಕ್ಕಂಥವನು. ಕಾಶಿ ಒಳಗ ಎಲ್ಲ ಜ್ಞಾನವನ್ನು ಕೂಡ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥವ. ಕಾಶಿ ಪಟ್ಟಣದ ಒಳಗಿಂದ ನಾನಾ ಅನ್ನಂತ ಪಂಡಿತರಿಗೆ ನನ್ನ ಸೋಲಿಸಿರ್ತಕ್ಕಂಥವ.
ನಾನಾನಂತ ಪಂಡಿತರಿಗೆ ಅದನ್ನ ಸೋಲಿಸಿರ್ತಕ್ಕಂಥವ, ನನ್ನ ಬಲಿಂದ ಅಹಂಕಾರ ಬಾಳ, ನನ್ನ ಬಲಿಂದ ಮೈಯಾಗಿಂದ ಸೊಕ್ಕು ಬಾಳ, ನನ್ನಡ ಜ್ಞಾನಿಗಳ ಈ ಭೂಮಿ ಮೇಲಿಂದ ಯಾರು ಇಲ್ಲ ಹತ್ತಿಕೊಂಡಂದು, ಯಾವಾಗ ನನ್ನಲ್ಲಿ ಪಾಂಡಿತ್ಯ ನನ್ನ ಬಲಿ ಏನದ, ನನ್ನ ಬಲಿ ಏನು ತಾಕತ್ತದ ತೋರಿಸ್ಬೇಕತ್ತಿಕೊಂಡಂದು ಎಲ್ಲಿಗೆ ಬಂದಿದ್ದ ಹತ್ತಿಕೊಂಡದ ಕೇಳಿದ್ರ ಶಿಶುನಾಳ ಶರೀಫನ ಗುರುಗಳು ಏನದಾರಲ್ಲ ಗೋವಿಂದ ಭಟ್ರ ಮಠಕ್ಕೆ ಬಂದಿದ್ದವು. ಗೋವಿಂದ ಭಟ್ರ ಮಠಕ್ಕೆ ಬಂದಿದ್ದ. ಯಾವಾಗಂದ ಅವತ್ತಿನ ದಿನಮಾನದೊಳಗಿಂದ ಗೋವಿಂದ ಭಟ್ರ ಅಂತಂದ್ರೆ ಬಹಳ ದೊಡ್ಡ ಜ್ಞಾನಿಗಳು. ಅವತ್ತಿನ ದಿನಮಾನದೊಳಗಿಂದ ಗೋವಿಂದ ಭಟ್ರ ತಗೊಂಡು ಬಹಳ ದೊಡ್ಡ ಪಂಡಿತರು. ಇವತ್ತು ಶಿಶುನಾಳದೊಳಗೆ ಇರ್ತಕ್ಕಂಥ ಶರೀಫನ ಇಟ್ಟು ಜ್ಞಾನಿ ಅದನ್ನ ತಗೊಂಡಾಗ, ಶರೀಫನ ಇಟ್ಟು ಪಂಡಿತ ಅದನ್ನ ತಂದಾಗ ಇವನಿಗೆಲ್ಲ ಜ್ಞಾನವನ್ನ ನೀಡಿರ್ತಕ್ಕಂಥ ಗೋವಿಂದ ಭಟ್ರು ಎಷ್ಟು ಜ್ಞಾನಿಗಳಿಂದ. ಯಾವಾಗಂದ ಮಹಾಜ್ಞಾನಿಗಳು. ಇವ ಎಲ್ಲಿಗೆ ಬರ್ತಾನ ತಗೊಂಡು ಕೇಳಿದ್ರೆ ಕಳಸಕ್ ಬರ್ತಾನ, ಗೋವಿಂದ ಭಟ್ರಂದ ಮಠಕ್ಕೆ ಬರ್ತಾನ. ಯಾವಾಗಿಂದ ಅವ್ರ ಜೊತೆಯೊಳಗಿಂದ ಸವಾಲು ಜವಾಬ್ ಅಂತ ತಗೊಂಡು ಹಾಕ್ತಾರ. ಹೇ ಗೋವಿಂದ ಭಟ್ಟ ನೋಡ್ರಿ, ಅವ್ರು ಹಿರಿಯರು, ಇವ ಸಣ್ಣ. ಯಾವಾಗಿಂದ ಗೋವಿಂದ ಭಟ್ಟ ಬಾರೋ, ನಿನ್ನ ಬಲಿ ಏನು ತಾಕತ್ತದ ನೀ ತೋರಿಸುವ, ನನ್ನ ಬಲಿ ಏನು ತಾಕತ್ತದ ನನ್ನಲ್ಲಿ ಏನು ಜ್ಞಾನದ ನಾ ತೋರಿಸ್ತೀನಿ ತಿಳ್ಕೊಂಡು ಯಾವಾಗಿಂದ ಗೋವಿಂದ ಭಟ್ರಿಗಂದ ಎದುರು ಸವಾಲ್ ಹಾಕದ. ಯಾವಾಗಿಂದ ಸವಾಲದೊಳಗಿಂದ ಇವ ರಾಮಚಂದ್ರಾಚಾರ್ಯ ಗೋವಿಂದ ಭಟ್ರಿದ್ರಿಗಿಂದ ಸೋತ. ಯಾವಾಗಿಂದ ಆ ಗೋವಿಂದ ಭಟ್ರಿಗಿಂದ ಸೋತ ಬಳಕನು ಬಾಯಿಗೆ ಬಂದಂಗೆಂದ ಬೈದಿದ್ದಕ್ಕ ಅವ್ರು ಗೋವಿಂದ ಭಟ್ರಂದ ಇವನಿಗೆ ಶಾಪ ಕೊಟ್ಟ. ಯಾವಾಗಿಂದ ಶಾಪ ಕೊಡುವಂತ ಪ್ರಸಂಗದ ಒಳಗೆ ಹೋಗಿ ಆ ಗೋವಿಂದ ಭಟ್ರ ಪಾದದ ಮೇಲೆ ಬಿದ್ದು, ಯಪ್ಪ ನೀ ಕೊಟ್ಟಿರ್ತಕ್ಕಂಥ ಶಾಪ ಅಂತ ಕಳಿಬೇಕು ನನಗ, ನೀ ಕೊಟ್ಟಿರ್ತಕ್ಕಂಥ ಶಾಪ ಅಂತ ತೆಗಿಯತ್ತಿಕೊಂಡು ಬೇಡ್ಕೊಳ್ಳುವಾಗ ಅವಾಗ ಗೋವಿಂದ ಭಟ್ರು ಹೇಳಿದಿರತ್ತ ಹಿಂದ, ಈ ಶಾಪ ವಿಮೋಚನೆ ಆಗ್ಬೇಕಾದ್ರ ಇದು ನಾನು ಕೊಟ್ಟಿದ್ದು, ಆದ್ರೆ ನನ್ನಿಂದಲೇ ತೆಗಿಲಿಕ್ಕೆ ಬರಂಗಿಲ್ಲ ಶಾಪ. ಹಾಗಾದ್ರೆ ಇದು ಯಾರು ಕೊಡ್ತಾರ ತೆಗಿತಾರ ತಗೊಂಡು ಕೇಳಿದ್ರ ನಾಗಲಿಂಗಪ್ಪ ತಗೊಂಡು ಬರ್ತಾನ, ಅವ ನಾಗಲಿಂಗಪ್ಪನಿಂದ ನಿನ್ನ ಶಾಪ ವಿಮೋಚನೆ ಆಗ್ತದ ತಂದು ಅವತ್ತಿಂದ ಗೋವಿಂದ ಭಟ್ರು ಯಾರಿಗೆ ಹೇಳಿದ್ರು? ಈ ರಾಮಚಂದ್ರಾಚಾರ್ಯರಿಗೆ ಅಂತ ಹೇಳಿದ್ರು. ಮತ್ತೆ ಇವನ ಮೈಯಾಗಿ ಯಾಕೆ ಸೇರಿದಿ? ನಿಮ್ಮ ಏನ್ರಿ ಅಣ್ಣನ ಮೈಯಾಗಿ ಯಾಕೆ ಸೇರಿದಿ? ಅವಾಗ ಅವ ಅಂತಾನ, ಏನ್ರಿ ಎಲ್ಲಿನೂ ಕೂಡ ನನಗ ಜಾಗ ಸಿಗಲಿಲ್ಲ, ಅಂತ ಶರೀರ ಸಿಗಲಿಲ್ಲ. ಅದ್ರೊಳಗಿಂದ ಇವ್ರ ತಂದೆ ತಾಯಿ ಏನದಲ್ಲ ನಾಗಲಿಂಗಪ್ಪನಂದ ಭಕ್ತರದಾರ, ಸದಾಕಾಲ ನಾಗಲಿಂಗಪ್ಪನ ಧ್ಯಾನ ಮಾಡ್ತಾರ. ಅದಕ್ಕೆ ಇವನ ಶರೀರದೊಳಗೆ ನಾ ಸೇರಿದ ಎತ್ತಿಕೊಂಡಂದ್ರ ಇವ್ರನ್ನ ಉಳಿಸಾಕ ನೀ ಬಂದೇ ಬರ್ತಿ ಅನ್ನುವಂತ ಖಾತ್ರಿಗಾಗಿ ಇವನ ಶರೀರದೊಳಗಿಂದ ಪ್ರವೇಶ ಮಾಡಿ ಎತ್ತಿಕೊಂಡಂದು. ಯಾವಾಗ ನನಗೆ ಶಾಪ ವಿಮೋಚನೆ ಮಾಡು, ನನಗೆ ಗೋವಿಂದ ಭಟ್ರು ನೀಡಿರ್ತಕ್ಕಂಥ ಶಾಪವನ್ನ ನನ್ನಿಂದ ದೂರ ಮಾಡು, ನನಗೆ ಈ ಜೀವನಕ್ಕೆ ಮುಕ್ತಿ ಸಿಗಲ್ದು, ನಾನು ಬ್ರಹ್ಮ ಪಿಶಾಚಿಯಾಗಿಂದ ತಿರುಗಲಿಕ್ಕತ್ತೀನಿ, ಈ ಜನ್ಮಕ್ಕಿಂದ ಮುಕ್ತಿ ಕೊಡುವ ತಿಳ್ಕೊಂಡು ನಾಗಲಿಂಗಪ್ಪ ಅವನ ಪಾದದ ಮೇಲೆ ಬಿದ್ದು ಹೊಳ್ಳಾಡಾಗಂದ, ಆಯ್ತಪ್ಪ ನಿನ್ನ ಜನ್ಮಕ್ಕಿಂದ ಮುಕ್ತಿ ಕೊಡ್ತೀನಿ, ಆಯ್ತು ಇವನು ಮೈಯಾಗಿಂದ ಹೋಗು, ನಿನಗಿಂದ ಸ್ವರ್ಗ ಪ್ರಾಪ್ತಿ ಆಗಲಿ ತಿಳ್ಕೊಂಡು ನಾಗಲಿಂಗಪ್ಪ ಯಾವಾಗಿಂದ ತಲೆ ಮೇಗಿಂದ ಹಸ್ತ ಇಟ್ಟು ಒಳಗಿರ್ತಕ್ಕಂಥ ಬ್ರಹ್ಮ ಪಿಶಾಚಿಯ ಶಾಪ ಅಂತಕ್ಕಂಥ ವಿಮೋಚನೆ ಮಾಡಿದಾಗ ಅವಾಗ ಅವನ ಶರೀರದೊಳಗಿಂದ ಹೋಗಿ ಅದು ಏನ್ರಿ ಕೈಲಾಸ ಅಂತಕ್ಕಂಥ ಕಾಂಡತ್ತು ಪಿಶಾಚಿ ಅನ್ನುವಂತ ಏನ್ರಿ ಪ್ರಸಂಗ ಬರ್ತಾವ ನೋಡ್ರಿ. ಇವೆಲ್ಲ ನಾಗಲಿಂಗಪ್ಪ ನೋಡಿದ್ರಿಂದ ಏನ್ರಿ ಒಂದೊಂದು ಲೀಲೆಗಳನ್ನ ಕೇಳಕತ್ತರಂದ ಆಶ್ಚರ್ಯ ನಂಗೆ ಅನಿಸ್ತದೆ. ಒಂದೊಂದು ಲೀಲೆಗಳು, ಒಂದೊಂದು ಅವ್ರು ಮಾಡಿರ್ತಕ್ಕಂಥ ಪವಾಡಗಳು ಏನ್ರಿ ಸಾಮಾನ್ಯವಾಗಿರ್ತಕ್ಕಂಥವಲ್ಲ ನೋಡ್ರಂತ. ಬ್ರಹ್ಮ ಪಿಶಾಚಿ ಏನ್ರಿ ಯಾವಾಗ ನಾಗಲಿಂಗಪ್ಪನಿಂದನೇ ಆ ಶಾಪ ವಿಮೋಚನೆ ಹಾಕದ. ನಾ ಕೊಟ್ಟಿರ್ತಕ್ಕಂಥ ಶಾಪ ನನಗೆ ತಕ್ಕೊಳಕ್ಕೆ ಬರಂಗಿಲ್ಲ, ಆದ್ರ ನಿನಗೆ ಮುಂದೆ ನಾಗಲಿಂಗಪ್ಪನಿಂದ ನಿನಗೆ ಬಂದಿರ್ತಕ್ಕಂಥ ಶಾಪ ವಿಮೋಚನೆ ಹಾಕದ ಅನ್ನುವಂಥದನ್ನ ಗೋವಿಂದ ಭಟ್ರನ್ನ ಮೊದಲು ಹೇಳಿದ್ದು. ಅದಕ್ಕಾಗಿ ತನ್ನ ಕಾಕನ ಮಗನ ಮೈಯ ಒಳಗೆ ಏನ್ರಿ ಅಣ್ಣನ ಮಗನ ಮೈ ಒಳಗೆ ಯಾವಾಗಿಂದ ಬ್ರಹ್ಮ ಪಿಶಾಚಿ ಅಂತಕ್ಕಂಥ ಸೇರಿ ನಾಗಲಿಂಗಪ್ಪನಿಂದ ಮುಕ್ತಿ ಅಂತಕ್ಕಂಥ ಪಡಿತು ಅನ್ನುವಂತ ವಿಚಾರಗಳಿಂದ ಬರ್ತಾವ. ಇಂಥ ಲೀಲೆಗಳನ್ನ ನಾಗಲಿಂಗಪ್ಪನಿಂದ ಬಾಳ ಮಾಡ್ತಾನ. ಅವ್ರ ಎಲ್ಲೋ ಕುತ್ಕೊಂಡು ನೆನೆಸ್ತಾರಂದ ಅವ್ರು ನೆನೆಸಿರ್ತಕ್ಕಂಥದ್ದು ಇವನಿಗೆ ಅಂತ ಕೇಳ್ತದೆ. ಕಲ್ಪನಾ ಇರಲ್ಲ ಮಗ, ಅವ್ರು ಎಲ್ಲೋ ಕುತ್ಕೊಂಡ ನಾಗಲಿಂಗಪ್ಪ ಅಂತ ನೆನೆಸಿದ್ರ ಅವನಿಗೆ ಈ ನಾಗಲಿಂಗಪ್ಪಗಿಂದ ಗೊತ್ತಾಗ್ತದ. ನಾವೆಲ್ಲ ಆಶ್ಚರ್ಯ ಪಡ್ಬೇಕು. ಏನ್ರಿ ಶಿಷ್ಯನ ಒಬ್ಬ ಭಕ್ತನ ಕಷ್ಟದೊಳಗಿಂದ ಇದ್ದಾಗ, ಭಕ್ತನ ದುಃಖದಾಗಿದ್ದಾಗ ಆ ಭಕ್ತನ ದುಃಖವನ್ನ ದೂರ ಮಾಡಾಕ ಒಬ್ಬ ಸದ್ಗುರುನಾಥಗ ಆ ಭಕ್ತನ ಧ್ವನಿ ಅಂತಗನ ಕೇಳಬೇಕು, ಅವನಿಂದ ಆ ಬದುಕಿನೊಳಗಿಂದ ಸುಖ ಅಂತಗನ ಕಾಣಬೇಕು ಒಬ್ಬ ಗುರುವಿನಿಂದ. ಹಂಗ ಗುರುವಿನಿಂದ ಸುಖ ಕಾಣಬೇಕಾಗಿತ್ತು ಅಂತಂದ್ರ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ರಿ. ಯಾವ ಒಂದು ಸಣ್ಣದೊಂದು ಗ್ರಾಮ ಬರ್ತದೆ. ಯಾವಾಗಿನ ಒಂದು ಗ್ರಾಮ, ಆ ಗ್ರಾಮ ಒಂದು 25-30 ವರ್ಷಿನ ಹುಡುಗ ಏನ್ರಿ. ಯಾವಾಗಿಂದ 25-30 ವರ್ಷದಿಂದ ಹುಡುಗ ಹಂಚಿನಾಳ ತಗೊಂಡು ಬರ್ತದೆ. ಇದೇ ನಿಮ್ ಬೆಳಗಾವಿ ಜಿಲ್ಲಾದಾಗನೆ ಹಂಚಿನಾಳ ತಗೊಂಡು ಸಿರಿಂದ ಬರ್ತದೆ. ಹಂಚಿನಾಳದೊಳಗಿಂದ ಒಂದು 20-23 ವರ್ಷಿನ ಹುಡುಗ. ಕಲ್ಪನಾ ಇರ್ಲಿ, ಅವನಿಗೆ ಏನಾಗ್ಯದ ತಗೊಂಡ ಕೇಳಿದ್ರ ತಲೆಯಾಗ ಹುಣ್ಣಾಗ್ಯಾವ ಏನ್ರಿ. ತಲೆಯಾಗ ಹುಣ್ಣಾಗ್ಯಾವ. ಒಂದು ಸವನ ನರಳಿಕತ್ತ ತಲೆಯಾಗ ಹುಣ್ಣಾತಂದ್ರೆ ಹೆಂಗ ಬರೇ ಹುಣ್ಣಾಗ್ಯಂದ ಹಿಂಗ ಗಡ್ಡಿ ಆಗ್ಯಂದ ಕುಂತಿಲ್ಲ. ಅದು ಏನಾಗ್ಯದ ತಗೊಂಡು ಕೇಳಿದ್ರೆ ಹುಣ್ಣಾಗ್ಯಂದ ಒಡೆದು ತಲೆಯಾಗ್ಯಂದ ಹುಳ ಬಿದ್ದ ನೋಡ್ರಿ. ತಲೆಯಾಗ ಹುಳ ಬಿದ್ದು ಬಿಟ್ಟ. ಹೆಂಗಾಗ್ಲಿಕ್ಕಿಲ್ರಿ ಅವನಿಗೆ? ತಲೆಯಾಗಿಂದ ದೊಡ್ಡದಿಂದ ಹುಣ್ಣಾಗಿ ಒಡೆದು ಒಳಗಿಂದ ಹುಳ ಆಗ್ಯಾವ.
ಎಷ್ಟು ವೈದ್ಯರಿಗೆಂದ ತೋರಿಸ್ತಾರ, ಡಾಕ್ಟ್ರಿ ತೋರಿಸ್ತಾರ, ಏನ್ ಮಾಡಿದ್ರು ಕೂಡ ಆ ತರುಣನಿಗೆಂದ ಆರಾಮ ಆಗಲಿಲ್ಲ, ಏನೇನು ಕೂಡ ಆಗಲಿಲ್ಲ. ಏನ್ ಮಾಡ್ಬೇಕು? ಅವ್ರ ತಂದೆ ತಾಯಿ ಯಾರು ನೆನೆಸ್ತಾರ? ಇದೇ ನಮ್ಮ ನಾಗಲಿಂಗಪ್ಪಗೆ ನೆನೆಸ್ತಾರ. ಅವರು ನಾಗಲಿಂಗಪ್ಪನ ಭಕ್ತರವರು. ಮೊದಲೊಮ್ಮೆ ಅವ್ರ ಮನೆಗೆ ಹೋಗಿ ಬಂದಿದ್ದ ನಾಗಲಿಂಗಪ್ಪ ಏನ್ರಿ, ಅವನ ಲೀಲೆಗಳನ್ನ, ಅವನು ಮಾಡಿರ್ತಕ್ಕಂಥ ಪವಾಡಗಳನ್ನ ಎಲ್ಲವನ್ನು ಕೂಡ ಕಂಡುಕೊಂಡಿರ್ತಕ್ಕಂಥವ್ರು ಏನ್ರಿ ಹಂಚನಾಳ ಗ್ರಾಮದ ಭಕ್ತರವ್ರು. ಯಾವಾಗ ಪಾಪ ಒಂದು ಸವನಂದ ಸಂಕಟ ಪಡ್ಲಾಕತ್ತಾನ. ಯಾವ ವೈದ್ಯರು ಏನ್ ಔಷಧ ಕೊಟ್ಟರು ಕೂಡ ತಲೆಗಿಂದ ಹುಣ್ಣ ಕಮ್ಮಿ ಆಗಲಿಲ್ಲ. ಇನ್ನೇನ ಸಾಯುವಂತ ಸ್ಥಿತಿ. ಒಳಗಿಂದ ಎಲ್ಲ ಕಾಣ್ತಿತ್ತ, ಅಟ್ಟು ಒಳಕಂದ ತೆಗೆದು ಬಿದ್ದಿತ್ತ ಏನ್ರಿ, ಹುಣ್ಣಾಗಿ ಏನ್ರಿ ಎಲ್ಲ ಕೊಳತು ಹೋಗಿ ಒಳಗಿಂದ ಹುಳ ಎಲ್ಲ ತಿಂದು 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 ಏನಾಗಿತ್ತು, ಒಳಗಿನ ಮೆದುಳು ಸದಕ್ಕೆ ಕಾಣ್ತಿತ್ತ. ಅಟ್ರ ಮಟ್ಟಿಗೆ ತಲೆಗೆದ ಹುಳ ಆಗಿಬಿಟ್ಟವ, ಅಟ್ರ ಮಟ್ಟಿಗೆ ಹುಣ್ಣಾಗ್ಯದ. ಯಾವ ಡಾಕ್ಟರ್ದಿಂದ ಕೂಡ ಕಡಿಮೆ ಮಾಡ್ಲಿಕ್ಕಾಗ್ಲಿಲ್ಲ. ಏನ್ ಮಾಡ್ಬೇಕೇನ, ನನ್ನ ಮಗ ಉಳಿಯಂಗಿಲ್ಲ, ನನ್ನ ಮಗ ಸಾಹಿತ್ಯದಲ್ಲಿನ ಹೆಂಗ್ ಮಾಡ್ಬೇಕು? ಇರೋದೊಂದು ಮಗನ ಉಳಿಸ್ಕೋಬೇಕಲ್ಲ. ತಂದೆ ತಾಯಿ ಇಬ್ರು ಒಂದು ಸಾವನಿಂದ ಸಂಕಟ ಪಡ್ತಾರ. ಇದು ಬೇರೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇದು ನಾಗಲಿಂಗಪ್ಪನಿಂದ ಸಾಧ್ಯ, ಅವ್ನ ಗುರುವಿನಿಂದಲೇ ಸಾಧ್ಯ ಹೊರತಾಗಿ ಇದು ಯಾವ ವೈದ್ಯರಿಂದ ಕೂಡ ಕಮ್ಮಿ ಆಗಂಗಿಲ್ಲ ತಕೊಂಡು ಅವರು ಬರೀ ನಾಗಲಿಂಗಪ್ಪನ ಧ್ಯಾನ ಮಾಡಕತ್ತಿದ್ರು. ಯಾವಾಗಿಂದ ನಾಗಲಿಂಗಪ್ಪನವ್ರು ಧ್ಯಾನ ಮಾಡಕತ್ತಾರ, ಹಿಂಗ ಧ್ಯಾನ ಮಾಡ್ತಾ ಮಾಡ್ತಾ ಇರುವಂತ ಪ್ರಸಂಗದೊಳಗ ನಾಗಲಿಂಗಪ್ಪನವರು ಅಚಾನಕ್ಕಿಂದ ಅದೇ ಊರಿಗೆ ಹೋಗ್ಯಾರ. ಏನ್ರಿ, ಅದೇ ಊರಿಗೆ ಹೋಗ್ಯಾರ. ಯಾವಾಗಿಂದ ನಾಗಲಿಂಗಪ್ಪನವ್ರು ಬಂದಾರ ಅನ್ನೋದು ಇವನ್ ಭಕ್ತರಿಗೆ ಅಂತ ಗೊತ್ತಾಯ್ತು. ಊರಾಗೆ ಬಂದಾರ ನಾಗಲಿಂಗಪ್ಪನವರು. ಯಾವಾಗ ಇವರು ತಂದೆ ತಾಯಿ ಇಬ್ರು ಹುಡುಕೋತಿಂದ ಬಾದ್ರು. ಊರು ಹೊರಗೆ ಹನುಮಂದೇವ್ರ ಗುಡಿ, ಆ ಹನುಮಂದೇವ್ರ ಗುಡಿಯಾಗ ನಾಗಲಿಂಗಪ್ಪನ ಕುಂತಿದ್ದ. ಹೋಗ್ಯದ ಇಬ್ರು ಪಾದ ಹಿಡ್ಕೊಂಡಿಯಪ್ಪ, ನಿನ್ನ ಶಿಶುಮಗನಿಗದ ಹಿಂಗಾಗ್ಯದ, ಇರುದೊಂದು ಮಗ ಅದ, ತಲೆಗೆಲ್ಲ ಏನ್ರಿ ಹುಳ ಬಿದ್ದು ಬಿಟ್ಟವ, ತಲೆಗೆಲ್ಲ ಹುಣ್ಣಾಗಿ ಎಟ್ಟದ ವೈದ್ಯರಿಗೆ ತೋರಿಸಿದ್ರು, ಎಲ್ಲಿನೂ ಕೂಡ ಕಮ್ಮಿ ಆಗಲ್ದಪ್ಪ. ಅದಕ್ಕೆ ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ, ನನ್ನ ಮಗನಿಗೆ ಉಳಿಸ್ಕೊಡು, ನನ್ನ ಮಗನಿಗೆ ಉಳಿಸ್ಕೊಡು ಅಂತ ಕೊಡೋದು ಪಾಪ ಅದ ಮೇಲೆ ಬಿದ್ದು ಬೇಡ್ಕೊಳ್ಕತ್ತ. ಯಾವಾಗ ಹಿಂಗೆ ಬೇಡ್ಕೊಳ್ತಕ್ಕಂಥ ಪ್ರಸಂಗದೊಳಗೆ ನಾಗಲಿಂಗಪ್ಪ ನಗಲಕತ್ತ. ನಡ್ರಿ ನಡ್ರಿ ಮನಿ ಬರ್ತೀನಿ, ನಡ್ರಿ ಎತ್ತುಕೊಂಡು ಬಂದ. ಬರುವುದರಾಗಿಂದ ಪಾಪ ತಲೆಗೆಂದ ಹಿಂಗು ಬೆಳ್ಳನ ಹುಳುಗಳು ಹಿಂಗ ಬುಚ್ಬೇರ್ತಿದ್ವು ತಲೆ, ಅಷ್ಟು ಹುಳ ಏನ್ರಿ ಪೂರ ಹಿಂಗ ಒಳಗಂದ ಹಿಂಗ ಪೂರ ತೆಗ್ಗು ಬಿದ್ದಿತ್ತು ತಲಿ. ಯಾವಾಗಿಂದ ನಾಗಲಿಂಗಪ್ಪ ನೋಡಿ ನಗಲಕತ್ನತ್ತ. ಅಲ್ಲ ಮಕ್ಕಳೇ, ಇಟ್ಟೆಲ್ಲ ಆಗ್ಯದ, ಮೊದಲು ಹೇಳ್ಬೇಕಿಲ್ಲ ನನಗಂದ್ರ. ಇಟ್ಟೆಲ್ಲ ಆದ ಬಳಿಕ ನನಗೆ ಹೇಳಕತ್ತಿರಲ್ಲ, ಅದು ನನಗೆ ಊರಿಗೆ ಬಂದಿನತ್ತಂದ ಹೇಳಕತ್ತಿದೆ. ನೀವು ಮೊದಲೇ ಅಂದ ಹೇಳ್ಬೇಕಿಲ್ಲ ಮಕ್ಕಳೇ. ಇದೇಟ್ರದೋಲೆ ನೀವು ಹೊರಗೋರಿ, ನೀವು ಹೊರಗೋರಿ ತಗೊಂಡು ಆ ಹುಡುಗನ ತಂದೆ ತಾಯಿ ಹೊರಗೆ ಕಳಿಸದ. ನಾಗಲಿಂಗಪ್ಪ ಏನ್ ಮಾಡಕತ್ತ ತಗೊಂಡು ಕೇಳಿದ್ರ ನೀವೆಲ್ಲ ಆಶ್ಚರ್ಯ ಪಡ್ಬೇಕಾಗ್ತದೆ. ಯಾಕ ತಗೊಂಡ್ ಕೇಳಿದ್ರ ನಾಗಲಿಂಗಪ್ಪ ಅದಕ್ಕೇನು ಔಷಧ ಹಚ್ಚಲಿಲ್ಲ, ಯಾವ ಇಂಜೆಕ್ಷನ್ ಮಾಡ್ಲಿಲ್ಲ, ಏನ್ ಯಾವ್ದ್ರ ತಪ್ಪಲ ತಡಿ ತಂದು ತಿಕ್ಕಿ ಆ ಹುಣ್ಣಿನ ಮ್ಯಾಗಿಂದ ಹಾಕ್ಲಿಲ್ಲ. ಹಾಗಾದ್ರೆ ನಾಗಲಿಂಗಪ್ಪ ಏನ್ ಮಾಡಕತ್ತನ ತಗೊಂಡು ಕೇಳಿದ್ರ ಅದು ಏನ್ ತಲೆಯಾಗಿಂದ ಹುಳ ಬಿದ್ದು ಏನು ಹುಣ್ಣಾಗಿದ್ವಲ್ಲ ಆ ತಲೆಯಾಗ ಉಗುಳ್ಳಕತ್ತ. ನಾಗಲಿಂಗಪ್ಪ ಉಗುಳ್ಲಿಕತ್ಯಾನ. ಇವ ಹೆಂಗಂದ ಉಗುಳ್ತಾನ. ಅವತ್ತು ಕಮ್ಮಿ ಎಷ್ಟು ನಿಮಿಷ ಉಗುಳ್ಯಾನ ತಗೊಂಡು ಕೇಳಿದ್ರ 1 ತಾಸು ತನ ಕೂಡ ಉಗುಳ್ಯಾನ. ಅದ ಏನ್ ತೆಗ್ಗು ಬಿದ್ದಿದ್ದು ಪೂರ ತುಂಬಂಗ ಏನ್ರಿ, ಅದೇನ್ ಒಳಗೆ ತಲೆಯಾಗಿಂದ ತೆಗ್ಗು ಬಿದ್ದಿತ್ತಲ್ಲ ಹುಳಾಗಿ, ಆ ತೆಗ್ಗು ತುಂಬುವಂಗಂದ ಉಗುಳಿ ಬಿಟ್ಟನತ್ತ. ಉಗುಳಿ ಒಂದು ಅರ್ಬಿ ಕಟ್ಟನತ್ತ. ಏನ್ರಿ ನಾಗಲಿಂಗಪ್ಪ ಉಗುಳಿ ಅರ್ಬಿ ಕಟ್ಟನತ್ತ. ಅವಾಗಿದ್ರಿಂದ ಬಾಗಿಲು ತೆಗದ ಬಂದ್ರು. ಏನಾಗಲ್ಲ ಯಾಕೆ ಚಿಂತೆ ಮಾಡ್ತೀರಿ? ಇದು ಅರ್ಬಿ ಇವತ್ತು ಒಟ್ಟು ಬಿಚ್ಚಬೇಡ್ರಿ ಏನ್ರಿ, ನಾಳೆಗೂ ಬಿಚ್ಚಬೇಡ್ರಿ, ನಾಡ್ದು ಬಿಚ್ಚಿರತ್ತುಕೊಂಡಂದು ಇಟ್ಟು ಹೇಳಿ ನಾಗಲಿಂಗಪ್ಪ ಹೋಗ್ಬಿಟ್ಟ. ಯಾವಾಗ 2 ದಿವಸ ತಾನೇ ಬಿಚ್ಚಬೇಡ್ರಿ, ನಾಳೆ ನಾಡ್ದ 2 ದಿವಸದಿಂದ ಇದು ಕಟ್ಟಿರ್ತಕ್ಕಂಥ ಅರಿವಿ ಬಿಚ್ಚಬೇಡ, ಅಚ್ಚಿ ನಾಡ್ದಿಂದ ಅರಿವಿ ಬಿಚ್ಚಲೆ ಚುಲಾಕತ್ತಿ ಹೋಗೋನಿಗೆ ಎತ್ತಿಕೊಂಡು ನಾಗಲಿಂಗಪ್ಪ ಯಪ್ಪ ಪ್ರಸಾದರೇ ಮಾಡು. ಪ್ರಸಾದ ಬೇಡ, ಏನು ಬೇಡ, ನನ್ನ ಹೊಟ್ಟೆ ತುಂಬ್ಯಾದ, ನಾ ಹೋಗ್ತೀನಿ ಎತ್ತಿಕೊಂಡು ಅವ್ರ ಮನ್ಯಾಗ ಪ್ರಸಾದ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಕಮ್ಮಿ ಒಂದು ಅರ್ಧ ತಾಸಿಂದ ಅದು ಉಗುಳಿ ಹಂಗ ಹೋಗ್ಬಿಟ್ಟು. ಯಾವಾಗಿಂದ ಉಗುಳಿಂದ ಹೋದ 1 ದಿವಸ ಆಯ್ತು, 2 ದಿವಸ ಆಯ್ತು. ನಾಗಲಿಂಗಪ್ಪನವ್ರು 3ನೇ ದಿವಸಕ್ಕೆ ಅಂದ ಅರಿವಿ ಬಿಚ್ಚತ್ತಿಕೊಂಡು ಹೇಳಿದ್ರಲ್ಲ. ಯಾವಾಗ ಅಂದ ತಂದೆ ತಾಯಿ ಮಗನ ತೆಲಿಗೆಂದ ಕಟ್ಟಿದ್ದು ಹೆಂಗ ಅರಿವಿ ಬಿಸ್ತಾರ, ಅರಿವಿ ಬಿಚ್ಚಿ ನೋಡ್ತಾರಲ್ಲ, ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರ ಮೊದಲು ಹೆಂಗ ತಲಿ ಇತ್ತು ಹಂಗ ಆಗಿತ್ತು. ಏನ್ರಿ ಬರೇ ಉಗುಳ್ಯಾನ ಏನ್ರಿ, ಉಗುಳಿದಕ್ಕ ಏನ್ರಿ ಮೊದಲು ಶರೀರ ಹೆಂಗಿತ್ತಲ್ಲ ಹಂಗಾಗಿತ್ತು ಅಂತೇಳಿ. ಯಾವ ಹುಣ್ಣಿನ ಗಾಯ ಇಲ್ಲ ಏನ್ರಿ, ತಲೆಯಾಗಿನ ಕೂದಲದ ಹೋಗ್ಬೇಕಿಲ್ಲ ಏನ್ರಿ. ಮೊದಲು ಯಾವ ರೀತಿಯಾಗಿ ಇತ್ತು ಅದೇ ರೀತಿಯಾಗಿನಿಂದ ಆ ತರುಣನ ಶರೀರ ಅಂತಕ್ಕಂಥ ತಲಿ ಅಂತಕ್ಕಂಥ ಇತ್ತು. ಇದೆಲ್ಲ ನಾಗಲಿಂಗಪ್ಪ ಏನು ಔಷಧ ಕೊಡವಲ್ಲ, ಏನು ಇಂಜೆಕ್ಷನ್ ಮಾಡವಲ್ಲ, ಯಾವುದನ್ನು ಕೂಡ ಇಲ್ಲ ಏನ್ರಿ. ಅವನು ವಾಣಿನೇ ಒಂದು ಪವಾಡ, ಅವನು ಉಗುಳೆ ಒಂದು ಪವಾಡ. ಹೇಳದ್ನೆಲ್ಲ ಎಲ್ಲೋ ಕಲ್ಲಿನ ಮೇಲೆ ಮೂತ್ರ ಮಾಡಿದ್ರ ಇಡೀ ಕಲ್ಲೆಲ್ಲ ಬಂಗಾರ ಮಾಡಿರ್ತಕ್ಕಂಥ ನಾಗಲಿಂಗಪ್ಪ ಏನ್ರಿ. ಅವನಿಗೆ ಶರೀರದ ಒಳಗಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಒಂದೊಂದು ಕೆಲಸ ಮಾಡ್ತಕ್ಕಂಥವು. ಯಾಕಂದ್ರ ಇಡೀ ಶರೀರ ತುಂಬಾನು ಕೂಡ ಅವ್ರು ಏನ್ ತುಂಬ್ಯದ ತಿಳ್ಕೊಂಡು ಕೇಳಿದ್ರ ಏನ್ರಿ, ಆ ಭಗವಂತನ ಶಕ್ತಿ ತುಂಬ್ಯದ, ತಾಯಿ ಪಾರ್ವತಿ ಶಕ್ತಿ ತುಂಬ್ಯದ, ಕಾಳಕಾದೇವಿ ಅವತಾರನೆ ಎತ್ತಿಕೊಂಡಂದಾಗ ಅವನಿಗೆ ಹೆಂಗ ದುಷ್ಟರ ಸಂಹಾರ ಮಾಡೋದು, ಯಾವ ರೀತಿಯಾಗಿ ಶಿಷ್ಟರನ್ನ ಪರಿಪಾಲನೆ ಮಾಡೋದು, ಇವೆರಡನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥ ನಾಗಲಿಂಗಪ್ಪ.